ಅಶ್ವಮೇಧ ಪ್ರಯುಕ್ತ ಕುದುರೆ ಹೊರಟು ನಿಂತಿದೆ. ಕುದುರೆಯ ಬೆಂಗಾವಲಿಗಾಗಿ ಪಾಂಡವರಲ್ಲಿ ಒಬ್ಬನಾದಂತಹ ನಾನು ಪಾರ್ಥ ಹೊರಟು ನಿಂತಿದ್ದೇನೆ. ಒಂದು ಸಮಯದಲ್ಲಿ ಮಹಾಭಾರತ ಸಂಗ್ರಾಮ ನಡೆಯಿತು. ಒಂದು ಹತ್ಯಾ ದೋಷವಂತಿ ಎಂಬ ಕಾರಣದಿಂದ ಅದರ ಪರಿಹಾರಕ್ಕಾಗಿ ಅಶ್ವಮೇಧವನ್ನ ಕೈಗೊಂಡವರು ನಾವು. ಪರಮಾತ್ಮನಿಗೆ ವಂದಿಸಿ ಅಣ್ಣನಿಂದ ಆಶೀರ್ವಾದವನ್ನ ಪಡೆದು ಹೊರಟು ನಿಂತಿದ್ದೇವೆ. ನಾವು ಅನೇಕ ದೇಶವನ್ನ ಸಂತರಿಸಿ ಕುದುರೆಯನ್ನ ಕಟ್ಟಿದವರಲ್ಲಿ ಯುದ್ಧ ಮಾಡಿ ಅವರನ್ನ ಸೋಲಿಸಿ ಕಪ್ಪಗಾಣಿಕೆಯನ್ನ ಪಡೆದು ಬಂದಿದ್ದೇವೆ. ಈಗ ನಮ್ಮ ಕುದುರೆ ಬಂದು ಸೇರುವುದು ಚಂಪಕಾವತಿ ನಾಡನ್ನ. ಹಂಸಧ್ವಜ ಭೂಪತಿ ಕುದುರೆಯನ್ನ ಕಟ್ಟಿದ್ದಾನಂತೆ, ಯುದ್ಧ ಸಾರಿದ್ದಾನಂತೆ. ಸೇನೆಯ ನೇತಾರರಾಗಿ ಸುಧನ್ವ ಬರ್ತಾ ಇದ್ದಾನೆ ಎಂಬ ವಿಚಾರವನ್ನು ಕೇಳಿದ್ದೇವೆ. ಇದಕ್ಕೆ ಮುಂದೆ ಉಪಾಯ ಏನು? ಮತ್ತೆ ಬಂದುದೇ ವಿಘ್ನ. ಇದನ್ನ ದೂರ ಮಾಡಿಕೊಡುವುದಕ್ಕೆ ಏನ್ ಮಾಡೋಣ? ನಿನಗೆ ಅಪ್ಪಣೆ ಕೊಟ್ರೆ ಏನ್ ಮಾಡ್ತೀಯ? ನಿಜವಾಗಿ ಬಹಳ ಸಂತೋಷ ಆಯ್ತು. ದೇವರು ಬಂತು, ದೇವರು ಸವಾರಿಯೇ ಬಂತು. ಇದು ಮರಿ ದೇವರು, ದೇವ್ರ ಮಗ. ಚಂದ ನೋಡಿ, ನೋಡ್ಲಿಕ್ಕೆ ಸಣ್ಣ ಇದ್ದಾರೆ ಅವರು. ವರ್ಷ ಕೆಲವಾಗಿದೆ. ದೇವರು ಸವಾರಿ ದಾರಿ ತಪ್ಪಿ ಬಂತ ಕೇಳ್ತೇನೆ. ಅಯ್ಯೋ ಮನ್ಮಥರಾಯರೇ, ಅನಂಗರು
ಏನು ದಾರಿ ತಪ್ಪಿತ? ಈ ನಮ್ಮನಿವ ದಾರಿ ತಪ್ಪಿತ ಬಿಟ್ಟು ನೀ ದಾರಿ ತಪ್ಪಿಲ್ಲ ಗೊತ್ತುಂಟು. ಆದ್ರೆ ನೀವು ಇಲ್ಲಲ್ಲ, ನೀವಿರುವ ಸ್ಥಳವೇ ಬೇರೆ. ತುಂಬಿದ ಸಭೆಯಲ್ಲಿ ಹೆಣ್ಮಕ್ಕಳು ಗಮ್ಮಕ್ಕಳಿದ್ದಾಗ ನಿಮ್ಮ ಹೂವಿನ ಬಾಣದಿಂದ ಅವರ ಮನಸ್ಸನ್ನು ಪರಿವರ್ತನೆಗೊಳಿಸೋದಕ್ಕೆ ನೀವು ಹಾಕುವುದು ಬಿಟ್ರೆ ರಣಕ್ಷೇತ್ರದಲ್ಲಿ ಯುದ್ಧದಲ್ಲಿ ನಿಮ್ಮಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ವ? ಇಲ್ಲ. ಜೊತೆಗೆ ನಿಮ್ಮ ಬಾಣ ಎರಡಿದ್ದನ್ನು ಒಂದು ಮಾಡ್ತದೆ. ಯೋಗ ಉಂಟು ಅಂತಾದ್ರೆ ಅಲ್ಲೊಂದು ಹುಟ್ಟಿಕೊಳ್ತದೆ. ನಮ್ಮ ಬಾಣ ಹಾಗಲ್ಲ, ಒಂದಿದ್ದನ್ನು ಎರಡು ಮಾಡ್ತದೆ. ಇಲ್ಲಿ ಹೆಣ್ಣು ಮಕ್ಕಳಿಲ್ಲ, ಗಂಡು ಮಕ್ಕಳಿಲ್ಲ. ಇದು ಯುದ್ಧ ಕ್ಷೇತ್ರ. ರಥ ಮುಂದೋಗ್ಲಿ ಮುಂದೋಗ್ಲಿ. ಶರಗಾಲಿಂದ 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 ಶರಗಳೆಂದು ದೈವದಿಂದ ನೆಲವಗಲ್ದು ಪೂಜ ಪ್ರತಿಗಳನ್ನು ತನ್ನ ಪುರತರ ಸೇವೆಯೋ ದೊಡ್ಡ ಮಂತ್ರಿ ಆದವರು ನನ್ನಲ್ಲಿ ಕೇವಲ ಗೊಂಡೆ ಹೆಣ್ಣನ್ನು ಶಂಬರಾಸುರನಂತ ರಕ್ತಸಾದಿಗಳನ್ನು ಕೊಂದಂತ ಅಸ್ತ್ರಗಳು ಉಂಟು. ಅಡಿಗೆ ಮನೆಯಲ್ಲಿ ಪ್ರೀತಿ ಪ್ರೇಮ ಮಾಡಿದ್ದು ಉಂಟು. ನೀವು ಅವತ್ತು ಒಂದು ಅಡಿಗೆ ಮನೆಯಲ್ಲಿ ಪ್ರೇಮಕ್ಕೆ ನೀವು ಕೈ ಹಾಕಿದ್ದು ಪಾಪ. ಈಗ ಎಲ್ಲಿ ನೋಡ್ರು ಪದೇ ಮರಿಯಲ್ಲೆಲ್ಲ ಪ್ರೀತಿ ಪ್ರೇಮ ಪ್ರಾರಂಭ ಆಗಿದೆ. ಕಾರಣ ನಿಮ್ ಕೊಡುಗೆ. ಯಾವ್ದನ್ನು ಹೇಳುದು ಅಂದ್ರೆ ನಿಮ್ಮಲ್ಲಿ ಪೌರುಷ ಉಂಟು ಎನ್ನುವುದಾಗಿ. ಶಂಬರಾಸುರನೆಂಬವ ಒಬ್ಬ ದಾನವ, ಲೋಕ ಕರ್ತಕ. ನಾನು ದಾನವನ? ನಾನು ನಿಮ್ಮ ದೇವರ ಭಕ್ತ, ದೊಡ್ಡ ಅಭಿಮಾನಿ. ಹಾಗಿರುವಾಗ ಹೆದರಬೇಕಾದ ನಿವಾರತೆ ಇಲ್ಲವೇ ಇಲ್ಲ. ಯುದ್ಧದಲ್ಲಿ ಯುದ್ಧ ಮಾಡಿ